ಒಬ್ಬ ಶಿವಣ್ಣ ಅಂತ ಇರ್ತಾನೆ. ಶಿವಣ್ಣನಿಗೆ ಏನ್ ಕೆಲಸ ಅಂದ್ರೆ ಪ್ರತಿದಿನ ಅವನಿಗೆ 3-4 ಜನ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತವ್ರು, ತಂದೆ ತಾಯಿ ಮಕ್ಕಳು ಮತ್ತೆ ಇವರು. ಅವನ ಕೆಲಸ ಏನು? ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನ ಎಲ್ಲ ಸ್ವಚ್ಛ ಮಾಡೋದು, ಗಂಟೆ ಬಾರಿಸೋದು. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಯ್ತು. ಇಂಪ್ರೂವ್ಮೆಂಟ್ ಆಗ್ತಾ ಹೇಳಿದ್ರು, ನೋಡಪ್ಪ ನಮ್ಮ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ. ಜನಗಳು ಬರೀ ನಮ್ಮ ಗ್ರಾಮದವ್ರು ಬರ್ತಾ ಇಲ್ಲ, ಜಿಲ್ಲೆಯವರು ಬರ್ತಾ ಇಲ್ಲ, ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ, ಫೇಮಸ್ ಆಗ್ತಾ ಇದೆ. ಅಲ್ಲಿ ದೇವಸ್ಥಾನ ಕಮ್ಯುನಿಟಿ ಒಂದು ಚಿಂತನೆ ಮಾಡ್ತಾರೆ, ಏನಂತ, ನಾವು ಈ ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಬೇರೆ ರಾಜ್ಯದಿಂದ ಬರ್ತಿರುವಂತವ್ರನ್ನ ಅವಕಾಶ ಮಾಡ್ಕೊಡ್ಬೇಕು. ಅದಕ್ಕೆ ನಮ್ಮಲ್ಲಿರೋರಿಗೆ ಕೌಶಲ್ಯ ಕೊಡ್ಬೇಕು. ಶಿವಣ್ಣ ಹೆಬ್ಬೆಟ್ಟು ಅವನಿಗೆ ಹೇಳ್ತಾರೆ, ನೋಡಪ್ಪ ನೀನ್ ಹೆಬ್ಬೆಟ್ಟಿದ್ಯಾ, ನಮ್ಮಲ್ಲಿ ಈಗ ಅವಕಾಶಗಳು ಬೇರೆ ಇದೆ. ಕಮಿಟಿ ಒಂದು ಮೀಟಿಂಗ್ ಆಗುತ್ತೆ, ಎಲ್ಲರಿಗೂ ನೋಡಿ ಸಾಧಾರಣ ಮಟ್ಟಕ್ಕೆ ನೀವು ಶಿಕ್ಷಣ ಕಲಿಬೇಕು ಅಥವಾ ಓದೋದು ಬರೆಯೋದು ಕಲಿಬೇಕು, ಅಟ್ಲೀಸ್ಟ್ ಹೇಳುವಂಥದ್ದು ಕಲಿಬೇಕು ಅಂತ ಹೇಳ್ತಾರೆ. ಮೀಟಿಂಗ್ ಅಲ್ಲಿ ಹಿಂಗೆ ಚರ್ಚೆ ಆಗಿ 3 ತಿಂಗಳ ಅವಕಾಶ ಕೊಡ್ತೀವಿ. 3 ತಿಂಗಳ ಅವಕಾಶ ಕೊಟ್ಟು ನಿಮಗೆ ಸಂಬಳ ಎಷ್ಟು? ಈಗ 6,000 ಕೊಡ್ತಾ ಇರ್ತೀವಿ, ನಿಮ್ಗೆ 10,000 ಮಾಡ್ತೀವಿ, 4,000 ಜಾಸ್ತಿ ಮಾಡ್ತೀವಿ, ಎಲ್ಲರೂ ಶಿಕ್ಷಣ ಕಲಿಬೇಕು ಅಂತ ಹೇಳ್ತೀವಿ. ಸರಿ ಇದೆಯಾ? ಅವ್ನು ಕೇಳ್ತೀವಿ, ಸರ್ ನಂಗೆ ಯಾಕೆ ಸ್ವಾಮಿ ಇಂಗ್ಲಿಷ್ ಬೇಕು? ನಾನು ಗಂಟೆ ಬಾರಿಸೋದು ಸ್ವಾಮಿ, ಗಂಟೆ ಬಾರಿಸಕ್ಕೆ ಯಾಕೆ ಸ್ವಾಮಿ ಶಿಕ್ಷಣ ಬೇಕು, ಇಂಗ್ಲಿಷ್ ಬೇಕು ಅಂತ ಕೇಳ್ತಾನೆ. ಹೌದಾ? ಅವ್ರ ಕಮಿಟಿ ಅವ್ರು ಯೋಚನೆ ಮಾಡ್ತಾರೆ, ನೋಡಪ್ಪ ನೀನು 20 ವರ್ಷದಿಂದ ಕೆಲಸ ಮಾಡ್ತೀಯ, ಇನ್ನೂ 1 ತಿಂಗಳ ಅವಕಾಶ ಕೊಡ್ತೀನಿ, ನೀನ್ ಕಲ್ತು ಬಾ ಅಂತ ಹೇಳ್ತಾರೆ. ಆಯ್ತು. ಮತ್ತೆ ಶಿವಣ್ಣ ಬರ್ತಾನೆ. ಈಗ ಬರ್ತಾ ಅವನು ಹೇಳ್ತಾರೆ, ನೋಡಪ್ಪ ನೀನು ವರ್ಕ್ ಮಾಡೋಗಿಲ್ಲ, ಕೆಲಸದಿಂದ ವಜಾ ಮಾಡಿದೀವಿ, ನೀವು ನಾಳೆಯಿಂದ ಬರೋ ಆಗಿಲ್ಲ ಅಂತ ಹೇಳ್ತಾರೆ. ಅವತ್ತು 20 ವರ್ಷ ಕೆಲಸ ಮಾಡಿರೋಂತ ಶಿವಣ್ಣನಿಗೆ ತಲೆ ಮೇಲೆ ಬೆಟ್ಟದಷ್ಟು ಕನಸಿರುತ್ತೆ. ನಾನು ಈ ದೇವಸ್ಥಾನದಲ್ಲೇ ಜೀವನ ಕಳೆದು ಬಿಟ್ಟಿದ್ದೀನಿ 20 ವರ್ಷ, ಇನ್ನೂ ನನ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ, ನನ್ನ 20 ವರ್ಷದ ಸರ್ವಿಸ್ ಸೇವೆನ ಇಲ್ಲಿ ಪರಿಗಣನೆ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡಿ ಬೇಜಾರಾಗುತ್ತೆ. ಆಮೇಲೆ ಮನೆಗೆ ಹೋಗಿ ಹೇಳ್ತಾನೆ. ಮನೆಗೆ ಹೋಗಿ ಕೇಳಿ ಮತ್ತೆ ವಾಪಸ್ ಗಂಡ ಹೆಂಡತಿ ಮಕ್ಕಳೆಲ್ಲ ಮತ್ತೆ ಇನ್ನೊಂದ್ ದಿನ ಬರ್ತಾರೆ. ನಿಮ್ ಕಣ್ಣೆದುರುಗಡೆ ಪಿಕ್ಚರ್ ಬರ್ಬೇಕು. ಗೇಟ್ ಹತ್ರ ಬರ್ತಾರೆ, ಗೇಟಿಂದ ಒಳಗಡೆ ಬರ್ತಾರೆ. ಕಮಿಟಿಯವರು ಅಧ್ಯಕ್ಷರು ಕೂತಿರ್ತಾರೆ. ಸ್ವಾಮಿ ನಿಮ್ ಕಾಲಿಗೆ ಬೀಳ್ತೀವಿ, ನಮ್ ಕೆಲಸ ಉಳಿಸ್ಕೊಡಿ, ನೀವು ಕೊಡ್ತಿರುವಂತ 6,000 ನಮ್ಗೆ 4,000 ಬೇಡ ಸ್ವಾಮಿ, 6,000 ಸಾಕು, ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ಶಿವಣ್ಣ ದಂಪತಿಗಳೆಲ್ಲ ಬಂದು ಕೇಳ್ತಾರೆ. ಕಮಿಟಿಯವ್ರದ್ದು ಒಂದೇ ನಿರ್ಧಾರ, ನೋಡಪ್ಪ ನಮ್ಮ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ, ನೀನ್ ಬೇಕು ಅಂದ್ರೆ ಶಿಕ್ಷಣ ಕಲಿಬೇಕಿತ್ತು, ನೀನ್ ಕಲೀಲಿಲ್ಲ, ನೀನ್ ವಜಾ ಮಾಡಿದ್ವಿ, ನಾಳೆಯಿಂದ ಬರೋಗಿಲ್ಲ ಅಂತ. ಅವತ್ತು ನೋಡಿ ನಿಮ್ ಕಣ್ಣೆದುರು ಪಿಕ್ಚರ್ ಬರ್ಬೇಕು. ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಹೊಟ್ಟೆ ಹಸುವಂತಿದ್ದಾರೆ ಮಕ್ಕಳು, ಚಿಕ್ಕ ಮಕ್ಕಳು. 3 ಕಿಲೋಮೀಟರ್ ದಾರಿ. ಆ 3 ಕಿಲೋಮೀಟರ್ ದಾರಿಯಲ್ಲಿ ಶಿವಣ್ಣ ಒಂದೊಂದು ಹೆಜ್ಜೆಗೂ ತನ್ನ ಜೀವನದ ಪ್ರತಿ ಘಟನೆಗಳನ್ನ ಜ್ಞಾಪಿಸ್ತಾ ಹೋಗ್ತಾನಂತೆ. ನಾನು ಯಾಕೆ ಬದುಕಬೇಕಿತ್ತು? 20 ವರ್ಷ ಇಲ್ಲಿ ಸೇವೆ ಮಾಡಿದ್ದೀನಲ್ಲ, ಏನೂ ಕಲೀಲಿಲ್ಲ, ನಾನು ಏನೂ ಮಾಡ್ಲಿಲ್ಲ, ಈ ದೇವಸ್ಥಾನದಲ್ಲೇ ಸೇವೆ ಮಾಡಿದೆ ಅಂತ. ಸೇವೆ ಮಾಡಿದ ಕಾರಣ ನಾನು ಪರಿಗಣನೆ ಮಾಡಲಿಲ್ಲ, ಕೆಲಸ ಕೊಡಿಸ್ಲಿಲ್ಲ ನಂದ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. 1 ಕಿಲೋಮೀಟರ್ ದಾಟಿ ಆಗುತ್ತೆ. ಆವತ್ತು 3 ಕಿಲೋಮೀಟರ್ 30 ಕಿಲೋಮೀಟರ್ ಅಷ್ಟು ಆಯಾಸ ಅನ್ಸುತ್ತೆ. ಆಯಾಸದ ಮಧ್ಯದಲ್ಲಿ ಕೂರ್ತಾನೆ, ಕುಸ್ತು ಬೀಳ್ತಾರೆ, ಮಕ್ಕಳೆಲ್ಲ ಬೀಳಕ್ ಹೋಗ್ತಾರೆ. ಅವಾಗ ಯೋಚನೆ ಮಾಡ್ತಾನೆ ಹೆಂಡತಿ, ಅಲ್ರಿ ಇಲ್ಲೆಲ್ಲಾದ್ರೂ ಒಂದ್ ಸ್ವಲ್ಪ ನೀರಿದ್ರೆ ಕೊಡಿಸ್ತೀರಾ ಕುಡಿಯಕ್ಕೆ, ಮಕ್ಳಿಗೆ ಕುಡಿಯಕ್ಕೆ ದಾಹ ಆಗ್ತಿದೆ ಅಂತ. ಎಲ್ಲೂ ನೀರಿನ ವ್ಯವಸ್ಥೆ ಇಲ್ಲ. ಅವಾಗ ಹೇಳ್ತಾನೆ ಅವ್ ಶಿವಣ್ಣ, ಇಲ್ಲಿ ಎಲ್ಲೂ ನೀರಿನ ವ್ಯವಸ್ಥೆ ಇಲ್ಲಮ್ಮ, ನಾನು ಈ ತರ 20 ವರ್ಷದಿಂದ ಬರ್ತಾ ಇದ್ದೀನಿ, ನೀರಿನ ವ್ಯವಸ್ಥೆ ಇಲ್ಲ, ಒಂದೇನು ಕುಡಿಯಲಿಕ್ಕಿಲ್ಲ ಬಂದವರಿಗೆ ಅಂತ. ಅವಾಗ ಹೆಂಡತಿ ಹೇಳ್ತಾರೆ, ರೀ ನಮ್ಗೆ ಈ ಉದ್ಯೋಗ ಮಾಡಕ್ ಹಿಡಿದು ನೀವು 20 ವರ್ಷ ಆಯ್ತು, 20 ವರ್ಷದಿಂದ ಇಲ್ಲಿ ಏನು ವ್ಯವಸ್ಥೆ ಇಲ್ವಾ ಅಂತ. ಇಲ್ಲ ಅಂತ. ನಾವ್ ಯಾಕೆ ಈ ವ್ಯವಸ್ಥೆ ಮಾಡಬಾರ್ದು ಅಂತ 1.5 ಕಿಲೋಮೀಟರ್ ದಣಿದು ಬಂದು 2 ಕಿಲೋಮೀಟರ್ ಬಂದಾಗ ಯೋಚನೆ ಮಾಡ್ತಾರೆ ಹೆಂಡತಿ. ಆ ಹೆಣ್ಮಗಳು ಯೋಚನೆ ಮಾಡಿದಂತ ಆ ಒಂದು ಸಮಯ ಹೆಂಗಿದೆ ಅಂತ ಕೇಳಿ ಯೋಚನೆ ಮಾಡಿ, ನಾವಿಲ್ಲಿ ಅರವಟ್ಟಿಗೆ ಮಾಡೋಣ, ನೀರಿನ ಮಾಡೋಣ, ಚಾದ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾರೆ. ಮರುದಿನ ತಮ್ಮನೇಲಿ ಇದ್ದಂತ ಚಾ ಪುಡಿ ಇದೆಲ್ಲ ತಗೊಬರ್ತಾರೆ. ಚಾ ಪುಡಿ ಹಾಲಿಂದೆಲ್ಲ ತಗೊಂಡ್ಬಂದು ಸಣ್ಣದ ಚಾ ಮಾಡ್ತಾರೆ. 10 ಚಾ ಮಾಡ್ತಾರೆ. 10 ಚಾ ಮಾಡಿ ತಗೊಂಡಂತ ಗ್ರಾಹಕರು ಬಂದಂತ ಹಾಗೆ ಆಯಾಸವಾಗಿ ಬಂದವರಿಗೆ 10 ರಿಂದ 20 ರೂಪಾಯಿ ಆಗ್ತದೆ, 20 ರಿಂದ 200 ರೂಪಾಯಿ ಆಗ್ತದೆ. ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಶಿವಣ್ಣ ಹೀಗೆ ಈ ತರ ಚಾದ ಅಂಗಡಿ ಮಾಡೋ ಒಂದು ಶೆಡ್ ಹಾಕೊಳ್ತಾನೆ. ಶೆಡ್ ಹಾಕಿ ಒಂದು ಚಾದ ಅಂಗಡಿ ಮಾಡ್ತಾನೆ. ಸಣ್ಣ ತಿಂಡಿ ತಿನಿಸು, ಆ ತಿಂಡಿಯಲ್ಲಿ ಹೊರಗಡೆ 50 ರೂಪಾಯಿ ಇದ್ರೆ ಇವನ ಹತ್ರ 10 ರೂಪಾಯಿ. ಅವನು ಹೇಳ್ತಾನೆ, ಸರ್ ನಂಗೆ 10 ರೂಪಾಯಿಲಿ 2 ರೂಪಾಯಿ ಉಳಿಲಿ ಸರ್ ಸಾಕು, ಯಾಕೆಂದ್ರೆ ನಾನು ಕಷ್ಟದಲ್ಲಿದ್ದೆ, 2 ರೂಪಾಯಿ ಉಳಿಲಿ ಸಾಕು ಅಂತ ಈ ಚಿಂತನೆ ಮಾಡ್ತಾ ಅವನೇನ್ ಮಾಡ್ತಾನೆ, ಸಣ್ಣದಾಗ ಒಂದು ಹೋಟೆಲ್ ಮಾಡ್ತಾನೆ. ಹೋಟೆಲ್ ಮಾಡಿ ಅದ್ರಲ್ಲಿ ಎಲ್ಲ ಅವನೇ ಕ್ಲೀನರು, ಅವನೇ ಅಡಿಗೆ, ಅವನಿಗೆ ಬಡಿಸುವಂಥದ್ದು. ತಮ್ಮ ಹೆಂಡತಿ ಮಕ್ಕಳೆಲ್ಲ ಬಂದಾಗ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ವಹಿಸಿ ಅವನು ಓನರ್ ಹಾಕಿ ಕೂಡ್ತಾನೆ. ಈ ಕೂತಂತ ಶಿವಣ್ಣ ಹೀಗೆ 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ. ಇವಾಗ ದುಡಿಮೆ ಎಷ್ಟು? ತಿಂಗಳಿಗೆ ದುಡಿಮೆ ಈಗ 6,000 ಅಲ್ಲ, 50,000 ದುಡಿಮೆ ಆಗ್ತದೆ. ಈಗಲೂ ರಾತ್ರಿ ಶ್ರಮ ವಹಿಸಿ ಅದು ಹೋಟೆಲ್ಗಳನ್ನ ಸ್ವಚ್ಛತೆ ಮಾಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಈಗ ಶಿವಣ್ಣನ ಅಂಡರಲ್ಲಿ 5 ರಿಂದ 10 ವರ್ಷದೊತ್ತಿಗೆ 10 ಹೋಟೆಲ್ಗಳಿರ್ತದೆ. 10 ಹೋಟೆಲ್ ಓನರ್ ಆಗ್ತಾನೆ. ಓನರ್ ಆಗಿ ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಅವನಿಗೆ ಒಬ್ಬನೇ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು 20 ಜನ ಕೆಲ್ಸಕ್ಕೆ ತಾಣ್ತಾನೆ. ಕೆಲ್ಸಕ್ಕೆ ತಾಂಡಿ ಇಂಪ್ರೂವ್ಮೆಂಟ್ ಆಗಿ ಈಗ ಅವನ ದುಡಿಮೆ ಬರೀ 1000 ಅಲ್ಲ, ಲಕ್ಷಗಟ್ಟಲೆ ಆಗ್ತದೆ. ಲಕ್ಷಗಟ್ಟಲೆ ಆಗಿ ಹೀಗೆ ಒಂದು ದೊಡ್ಡ ಮಟ್ಟದ ಒಂದು ಆರ್ಡರ್ ಬರ್ತದೆ. ಏನಂತ, ಸರ್ ಒಳ್ಳೆ ಹೋಟೆಲ್ ಇದೆ ಸರ್, ಇಂಟರ್ನ್ಯಾಷನಲ್ ಹೋಟೆಲ್, ಅದನ್ನ ಬಿದ್ದೋಗ್ತಿದೆ ಸರ್, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಓನರ್ ಮಾರಾಟ ಮಾಡೋಕಿದ್ದಾರೆ, ಎಷ್ಟು ಕೊಡ್ತಾರೆ ಕೊಡ್ಲಿ ಸರ್ ಅಂತ ಹೇಳಿದ್ದಾರೆ ಸರ್ ಅವರು ಅಂತ.
ಆಗ ಶಿವಣ್ಣ ಯೋಚನೆ ಮಾಡ್ತಾನೆ, ನಮ್ಮಲ್ಲಿರುವಂತ 2 ಹೋಟೆಲ್ಗಳಲ್ಲಿ ಒಳ್ಳೆ ಇನ್ಕಮ್ ಆಗ್ತಿದೆ, ಅದನ್ನ ನೋಡಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡೋಣ, ಒಂದು 5 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಳ್ಳೋಣ ಅಂತ ಹೇಳಿ 5 ಲಕ್ಷ ರೂಪಾಯಿಲಿ ಆ ಹೋಟೆಲ್ ಪರ್ಚೇಸ್ ಮಾಡಕ್ ಹೋಗ್ತಾರೆ. ಆ ಜೊತೆಗೆ ಅಕೌಂಟೆಂಟ್ ಇಡ್ತಾರಲ್ಲ, ಸರ್ ಪರ್ಚೇಸ್ ಎಲ್ಲ ಆಯ್ತು ಸರ್, 5 ಲಕ್ಷ ರೂಪಾಯಿ ಪರ್ಚೇಸ್ ಆಗಿದೆ, ಈ ಹೋಟೆಲ್ ತಗೋಬೇಕು ಅಂತಂದಾಗ ಅಕೌಂಟೆಂಟ್ ಏನ್ ಮಾಡ್ತಾನೆ, ಸ್ವಾಮಿ ಇದಕ್ಕೊಂದು ಸೈನ್ ಹಾಕಿ ಅಂತಾನೆ. ನಂಗೆ ಸೈನ್ ಹಾಕಕ್ ಬರಲ್ಲಪ್ಪ, ಎಬ್ಬೆಟ್ಟಿಂದ ಇದೆಯಲ್ಲ ತಗಬಾ ಅಂತಾನೆ. ಅಲ್ಲ ಸ್ವಾಮಿ, ನೀವು 10 ಹೋಟೆಲ್ ಇದಾವೆ, 10 ಹೋಟೆಲ್ ಇದೆ, ಈ ಸಣ್ಣ ಹೋಟೆಲ್ ತಾಣಕ್ಕೆ ನೀವು ಸೈನ್ ಹಾಕಲ್ಲ ಅಂತೀರಿ, ಮತ್ತೆ ಹಿಂಗೆ ಸ್ವಾಮಿ ತಾಣದು, ಎಬ್ಬೆಟ್ಟಿಂದ ಇದೆಯಲ್ಲ ನೀನ್ ತಗೋಬಾ ಅಂತ. ಆಯ್ತು, ಎಬ್ಬೆಟ್ ತರ್ತಾರೆ, ಎಬ್ಬೆಟ್ ತಂದು ಪ್ರೆಸ್ ಮಾಡ್ತಾರೆ, ಆ ಹೋಟೆಲ್ ಪರ್ಚೇಸ್ ಮಾಡ್ತಾನೆ. ಅವ ಕೇಳ್ತಾನೆ, ಅಲ್ಲ ಸ್ವಾಮಿ ನೀವು ಎಬ್ಬೆಟ್ ಹೊತ್ಸಿದ್ರಿ, ಇಷ್ಟು ಹೋಟೆಲ್ನ ಪರ್ಚೇಸ್ ಮಾಡೋದಾದ್ರೆ ನೀವು ಆರಾಮ್ಸೆ ನೀವು ತಗೋಬೋದಿತ್ತು, ಯಾಕೆ ಕಾಣ್ಲಿಕ್ಕಾಗ್ಲಿ, ಕಲೀಲಿಕ್ಕೆ ಆಗ್ಲ? ನಾನು ಕಲ್ತಿದ್ರೆ ಎಲ್ಲಿರ್ತಿದ್ದೆ, ಏನಾರ ಶಿಕ್ಷಣ ಕಲ್ತಿದ್ರೆ ಎಲ್ಲಿರ್ತಿದ್ದೆ? ಆ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಿದ್ದೆ. ಅದಕ್ಕೋಸ್ಕರ ಅವಕಾಶಗಳು ಬಂದಾಗ ಅಳವಡಿಕೆ ಮಾಡ್ಕೊಂಡೆ ಇವತ್ತು ನಾನು ಉದ್ಯಮಿದಾರರಾಗಿದ್ದೀನಿ, ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ. ದಯವಿಟ್ಟು ತಮ್ಮೆಲ್ಲರಿಗೂ ಒಂದೇ ಅವಕಾಶಗಳಿರೋದು, ಉದ್ಯೋಗ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಉದ್ಯೋಗ ಮಾಡಿ. ಯಾರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ, ನೀವು ಯೋಚನೆ ಮಾಡಿ, ಈ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ನೀವು ಮಾಡಿದ್ರು ಕೂಲಿನೇ ಆಗ್ತದೆ ಹೊರತು ಉದ್ಯೋಗ ಆಗಲ್ಲ. ಉದ್ಯಮಿದಾರರಾಗ್ಲಿಕ್ಕೆ ಹೆಚ್ಚು ಅವಕಾಶಗಳಿದೆ, ಹೆಚ್ಚು ಬಳಕೆ ಮಾಡ್ಕೊಳ್ಳಿ. ಸರ್ ಹತ್ರ ನನ್ನ ನಂಬರ್ ಇರ್ತದೆ, ನೀವು ತಗೊಳ್ಳಿ. ನಮ್ಮ ತರಬೇತಿ ಕೇಂದ್ರವೂ ಇದೆ. ನೀವು ಆಸಕ್ತಿಯಿಂದ ಬರ್ತೀವಿ ಅಂತಂದ್ರೆ, ಕನಿಷ್ಠ ಅಂದ್ರೆ 30 ಜನ ಬರ್ತೀವಿ ಅಂತಂದ್ರೆ, ಉದ್ಯೋಗ ಮಾಡಕ್ ಆಸಕ್ತಿ ಇರೋರು ಬರ್ಬೇಕು. ನಮ್ಗೆ ಬರ್ತೀರಿ ಅಂದ್ರೆ ಮುಂಚಿತವಾಗಿ ನೀವು ಸರ್ ಹತ್ರ ಹೇಳಿ, ಅಲ್ಲಿ ಉಚಿತವಾಗಿ ತರಬೇತಿ ಇರ್ತದೆ. ಈ ತರಬೇತಿ ನಾನೊಂದು ಅಸೂರೆನ್ಸ್ ಕೊಡ್ತೀನಿ, ನೀವು ನಮ್ಮ ತರಬೇತಿ ಕೇಂದ್ರದಿಂದ ಹೊರಗಡೆ ಹೋಗುವಷ್ಟೊತ್ತಿಗೆ ಒಬ್ಬ ಉದ್ಯಮಿದಾರ ಬರ್ತೀರಿ. ಇದು ನಾವು ಚಾಲೆಂಜ್ ಮಾಡ್ತೀವಿ. ಈಗ ಆಲ್ರೆಡಿ ನಮ್ಮಲ್ಲಿ ಉದ್ಯಮಿದಾರರಾಗಿ ತರಬೇತಿ ಪಡ್ಕೊಂಡು ಎಷ್ಟೋ ಜನ ಉದ್ಯಮಿದಾರರಾಗಿದ್ದಾರೆ. ನಿಮ್ಮ ಜಮಖಂಡಿ ಮುಧೋಳ ಭಾಗದಲ್ಲಿ ಇರುವಂತವ್ರು ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಸುಮಾರು 420ಕ್ಕೂ ಹೆಚ್ಚು ಉದ್ಯಮಿದಾರ ನಮ್ಮಲ್ಲಿ ಇದ್ದಾರೆ. 450ಕ್ಕೂ ಹೆಚ್ಚು ಉದ್ಯಮಿದಾರರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಅವರೇ ನಮ್ಗೆ 150ಕ್ಕೂ ಹೆಚ್ಚಿದ್ದಾರೆ. ನೀವೆಲ್ಲ ಉದ್ಯಮಿದಾರ ಅವಕಾಶಗಳಿದೆ, ತಾವು ಹೆಚ್ಚು ಉದ್ಯೋಗ ಮಾಡಿ. ಉದ್ಯೋಗಂ ಕುಟುಂಬ ಲಕ್ಷಣಂ ಸರ್ವರ್ಥ ಸಾಧನಂ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಕೃಪೆ ಆಶೀರ್ವಾದ ಅನುಕೂಲ ಆಗ್ಲಿ. ನೀವೆಲ್ಲ ಉದ್ಯಮಿದಾರರಾಗ್ಲಿ. ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಬೇಡ, ಸ್ಮಾರ್ಟ್ ಉದ್ಯೋಗ ಇರಲಿ. ಎಲ್ಲರಿಗೂ ನಮಸ್ಕಾರ.